ಆಚಗಾನಪಲ್ಲಿ ಗ್ರಾಮದಲ್ಲಿ 13 ವರ್ಷಗಳ ನಂತರ ಮೊಹರಂ. ಸುತ್ತಮುತ್ತಲಿನ ಜನತೆಗೆ ನಯನ ನಂದ ನೀಡುವ ಪರ್ಲು ಪಂಗಡ. ಚೇಳೂರು ತಾಲೂಕಿನ ಪೊಲನಾಯಕನಹಳ್ಳಿ ಗ್ರಾಮ ಪಂಚಾಯಿತಿಯ ಆಚನಪಲ್ಲಿ ಗ್ರಾಮದಲ್ಲಿ ಮೊಹರಂ ಹಬ್ಬಕ್ಕೆ ಅಡಚಣೆ. ಅಸಹಾಯಕರ ಇರುವುದರಿಂದ ಬಾಬಯ್ಯನ ಹಬ್ಬ ಮಾಡದೆ 13 ವರ್ಷಗಳೇ ಕಳೆದಿತ್ತು. ಎಲ್ಲ ಕಡೆ ಮೊಹರಂ ಆಚರಣೆಗಳನ್ನು ನೋಡಿದ ಗ್ರಾಮಸ್ಥರು ನಮ್ಮ ಗ್ರಾಮದಲ್ಲಿ ಮೊಹರಂ ಹಬ್ಬ ಎಲ್ಲರಂತೆ ಒಗ್ಗಟ್ಟಾಗಿ ಮಾಡಬೇಕೆಂದು ನಿರ್ಣಯಿಸಿ ಈ ವರ್ಷ ಬಾಬಯ್ಯನ ಗುಡಿ ಮುಂದೆ ಮೊಹರಂ ಹಬ್ಬವನ್ನು ಆಚಗಾನಪಲ್ಲಿ, ಮೊಟಕಪಲ್ಲಿ, ನರಸಾಪುರ, ಬೂಡಿದಗಟ್ಟಪಲ್ಲಿ ಗ್ರಾಮಗಳ ಗ್ರಾಮಸ್ಥರುಗಳು ಒಂದೆಡೆ ಸೇರಿ ಅವರೆಲ್ಲರ ಸಹಕಾರದ ಒಮ್ಮತದಿಂದ ಒಪ್ಪಿ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಸುತ್ತಮುತ್ತಲಿನ ಗ್ರಾಮಗಳ ಜನತೆ ಆಗಮಿಸಿ ಬಾಬಯ್ಯನ ಹಸ್ತಗಳು ದರ್ಶನ ಪಡೆದು ಪುನೀತರಾದರು. ಹಸ್ತಗಳಿಗೆ ವಿಶೇಷ ಪೂಜೆ ಮಾಡಿ ಸಕ್ಕರೆ ನೈವೇದ್ಯ ನೀಡಿದ್ರು. ಬಾಬಯ್ಯನ ಹಬ್ಬ 11 ದಿನಗಳ ಕಾಲ ಆಚರಿಸಿದ್ರು. ಇದೇನಂತರಲಿ ಮುಜಾವರ ನೇಜ ಎತ್ತಿಕೊಂಡು ಹೋಗಿ ಗ್ರಾಮದ ಬೀದಿಗಳಲ್ಲಿ ತಿರುಗಿ ಹಬ್ಬದ ಬಗ್ಗೆ ಪ್ರಚಾರ ಮಾಡಿ 8 ಮತ್ತು 9ನೇ ದಿನಗಳ ರಾತ್ರಿಗಳಲ್ಲಿ ಹಸ್ತಗಳಿಗೆ ಹೂವು ಹಾಕಿ ಮೆರವಣಿಗೆ ಮಾಡಿದ್ರು. 10ನೆಯ ದಿನ ಬುಧವಾರದ ರಾತ್ರಿ ಬಾಬಯ್ಯನ ಗುಡಿಯ ಮುಂದೆ ರಾತ್ರಿ ಅಗ್ನಿಕೊಂಡ ತುಳಿಯುವ ಕಾರ್ಯ ನಡೆಯಿತು. ಬುಧವಾರ ರಾತ್ರಿ ಗ್ರಾಮದ ಮಹಿಳೆಯರು ಚಿಕ್ಕ ಮಡಿಕೆಗಳನ್ನು ಹೊತ್ತುಕೊಂಡು ಬಾಬಯ್ಯನ ಗುಡಿಯ ಮುಂದೆ ಇಟ್ಟು ಪೂಜೆ ಮಾಡಿ ಪ್ರಾರ್ಥನೆ ಸಲ್ಲಿಸಿದ್ರು. ಕುಣಿದ ಮಕ್ಕಳು. ಗ್ರಾಮದಲ್ಲಿ ಇಷ್ಟು ವರ್ಷಗಳಿಂದ ಹಬ್ಬ ನಡೆದ್ರು ಗಂಡಸರು ತಮಟೆ ಸದ್ದಿಗೆ ಸ್ಟೆಪ್ ಹಾಕುತ್ತಿದ್ರು. ಆದರೆ ಈ ವರ್ಷ ಚಿಕ್ಕ ಮಕ್ಕಳು ತಮಟೆ ಹೇಟಿಗೆ ಡ್ಯಾನ್ಸ್ ಮಾಡಿ ಕುಣಿದು ಕುಪ್ಪಳಿಸಿ ಸಂಭ್ರಮಿಸಿ ಸಂತೋಷ ಪಟ್ಟಿದ್ದು ವಿಶೇಷವಾಗಿತ್ತು. ಗ್ರಾಮದ ಯುವಕರು ಹೆಜ್ಜೆ ಕುಣಿತ, ಶ್ರೀರಾಮ ಲಕ್ಷ್ಮಣ ವೇಷ, ಹೆಣ್ಣಿನ ವೇಷ, ಗಂಗಮ್ಮನ ವೇಷ, ಇತರೆ ವೇಷಭೂಷಣಗಳು ಗಮನ ಸೆಳೆದವು. ಇಂದು ಗುರುವಾರ ಸಂಜೆ ಹಸ್ತಗಳ ಮೆರವಣಿಗೆ ವಿಜೃಂಭಣೆಯಿಂದ ಜನಸಾಗರದಲ್ಲಿ ನಡೆದು ಗ್ರಾಮಸ್ಥರ ಹೊರವಲಯದಲ್ಲಿ ವಿಸರ್ಜಿಸಲಾಯಿತು. ವರದಿ ಲೋಕೇಶ್ ಪಿವಿ, ಚೇಳೂರು ತಾಲೂಕು.